ಹಾಯ್ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮನೆ ದೇವರ ಜಾತ್ರೆಗೆ ಅಂತ ಬಂದಿದ್ದೀನಿ ರೀ. ಯಾವ ದೇವರು, ಯಾವ ಊರು, ಜಾತ್ರೆ ಹೆಂಗಾಗ್ತದ, ಜಾತ್ರೆಗೆ ಏನೇನು ಆಚರಣೆ ಇರ್ತಾವ ಅಂತ ನೋಡಂಬರ್ರಿ. ಪೂಜೆ ಮಾಡ್ತಾ ಇದ್ದಾರೆ ನೋಡ್ರಿ. ದೇವಸ್ಥಾನದ ಆವರಣದೊಳಗೆ ಹೂವು ಕಾಯಿ ಮಾರ್ತಾಯಿದ್ರು, ತೊಗೊಂಡು ಒಳಗಡೆ ಹೋದ್ವಿ. ಬಂದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದು ಪಲ್ಲಕ್ಕಿ ಉತ್ಸವ ಮಾಡಿ ಇಟ್ಟಿರೋ ಪಲ್ಲಕ್ಕಿ. ನಮಸ್ಕಾರ ಮಾಡಿ ಒಳಗಡೆ ಬಂದು ದೇವರ ದರ್ಶನ ಮಾಡಿದ್ವಿ. ದೇವರು ಯಾವ ದೇವರು ಅಂದರೆ ಚಿನ್ಮಳ್ಳಿ ಮಲ್ಲಿಕಾರ್ಜುನ ಅಭಿನವ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಕರೀತಾರ್ರಿ. ಈ ದೇವಸ್ಥಾನನ 2ನೇ ಶ್ರೀಶೈಲ ಅಂತ ಹೇಳ್ತಾರ್ರಿ. ಈ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆ ಅದ. 12ನೇ ಶತಮಾನದ ದೇವಸ್ಥಾನ ಅದ ರೀ. ವಿಡಿಯೋನ ಪೂರ್ತಿ ನೋಡೋದ್ರಿಂದ ಎಲ್ಲ ನಿಮಗೆ ಗೊತ್ತಾಗ್ತದೆ. ಅರ್ಧಂಬರ್ಧ ನೋಡಿದ್ರೆ ಏನೂ ಗೊತ್ತಾಗಲ್ಲ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ದೇವಸ್ಥಾನದ ಮೂರ್ತಿಯ ಮುಂಭಾಗ ಚಮ್ಮಳಿಗೆ ಅಂತ ಇಡ್ತಾರ್ರಿ. ದೇವರ ಪಾದರಕ್ಷೆ. ಈ ಪಾದರಕ್ಷೆ 3 ವರ್ಷಕ್ಕೆ ಒಂದ್ಸತಿ ಮೆರವಣಿಗೆ ಮಾಡಿ ಹೊಂಡಿಸ್ತಾರ್ರಿ. 3 ವರ್ಷ ಆಗಷ್ಟೊತ್ತಿಗೆ ದಪ್ಪ ಇರೋ ಪಾದರಕ್ಷೆ ತೆಳುವಾಗಿರ್ತಾವ್ರಿ, ಸೌದಿರ್ತಾವ ಅಂತ ಹೇಳ್ತಾರ್ರಿ. ಈ ಚಮ್ಮಳಿಗೆನ ಚೇಂಜ್ ಮಾಡ್ತಾರ್ರಿ. ಚಮ್ಮಳಿಗೆ ಅಂದರೆ ದೇವರ ಪಾದರಕ್ಷೆ. ಇದೆಲ್ಲ ಆದಮೇಲೆ ಮದುವೆ ಸಂಪ್ರದಾಯ ಎಲ್ಲವೂ ಮಾಡ್ತಾರ್ರಿ ಮಲ್ಲಿಕಾರ್ಜುನ ಸ್ವಾಮಿಗೆ. ಉತ್ತರ ಕರ್ನಾಟಕದ ಸಂಪ್ರದಾಯದಂತೆ ಅರಿಶಿನ ಹಚ್ಚೋದು, ಎದುರುಗೊಳ್ಳೋದು ಎಲ್ಲವೂ ಮಾಡ್ತಾರ್ರಿ. ಭಾಳ ಚಂದ ಇರ್ತದ್ರಿ ನೋಡ್ಲಿಕ್ಕೆ. ರಾತ್ರಿ ಎಲ್ಲ ನಡೀತದ್ರಿ ಇದು. ಸುತ್ತಮುತ್ತಿನ ಹಳ್ಳಿ ಜನ ಎಲ್ಲ ಬಂದಿರ್ತಾರ. ಯಾರ್ಯಾರು ಕುಲದೇವ್ರು ಇರ್ತಾರ ಮತ್ತು ಹೋಗ್ಬೇಕು ಅನ್ನಿಸ್ದವರು ಬರ್ತಾರ್ರಿ. ಹಾಗೆ ನಾವು ಹೋಗಿದ್ವಿ. ನಮ್ಮ ಮನೆ ದೇವರು ನಮ್ಮ ಊರಿಗೆ ಸಮೀಪ ಇರೋದ್ರಿಂದ ನಮಗೇನಷ್ಟು ಕಷ್ಟ ಆಗಲ್ಲ. ಗಾಡಿಗಳು ಇರ್ತಾವ್ರಿ. ಊರೇನೆ ಹೋಗಿರ್ತದ. ದೂರ ಇದ್ರೂ ಪರವಾಗಿಲ್ಲ. ಕುಲದೇವರಿಗೆ ಯಾವಾಗಲೂ ಹೋಗೋಕ್ಕಾಗಲಿಲ್ಲ ಅಂದರೂ ವರ್ಷಕ್ಕೆ ಒಂದ್ಸಲಾರೇ ಹೋಗಬೇಕು. ನೋಡ್ರಿ, ನನ್ನ ಮಗ ನಮಸ್ಕಾರ ಮಾಡ್ಲತ್ತಾನ. ಈ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ ಅದ ರೀ. ನೋಡ್ಬೋದು ನೀವು ಈ ಕಲ್ಲಲ್ಲಿ ಮೂರ್ತಿ ನೋಡ್ರಿ. ಇದು 12ನೇ ಶತಮಾನದ ದೇವಸ್ಥಾನ ಅದ ರೀ. ನೋಡ್ರಿ, ಒಂದೊಂದು ಶಿಲ್ಪಿನೂ ಒಂದೊಂದು ಥರ ಬೇರೆ ಬೇರೆನೇ ಅದ ರೀ. ನಮ್ಮ ಅದೃಷ್ಟ ಅನ್ಬೋದು. ನಮ್ಮ ಊರ ಪಕ್ಕದಲ್ಲೇ ಇದು ಎಂಟ್ರೆನ್ಸ್ ಬಾಗಿಲೊಳಗೆ 2 ಆನೆ ಅದಾವ್ರಿ. ಎಲ್ಲ ಮುಕ್ಕಾಗ್ಯಾವ್ರಿ. ಪಳವಳಿಕೆಗಳನ್ನು ನಾ ತೋರಿಸ್ತಾ ಇರೋದು. ಗುಡಿ ಸುತ್ತ ಹಾಕ್ತಾರ್ರಿ. ಹಾಗೆ ನಾವು ಹಾಕ್ತಾ ಇದ್ವಿ. ಇದು ನಮ್ಮ ಕಣ್ಣಿಗೆ ಬಿತ್ತು. ಶಿವಲಿಂಗದ ಪಳವಳಿಕೆ ಇರ್ಬೋದು. ಪಾಣಿ ಪೀಠ ಪಲ್ಲಕ್ಕಿನ ಇಟ್ಟಿದ್ರು. ಗುಡಿಯೊಳಗಿನ ಮೂರ್ತಿನ ಈ ಪಲ್ಲಕ್ಕಿಯೊಳಗಿಟ್ಟು ಮೆರವಣಿಗೆ ಮಾಡ್ತಾರ್ರಿ. ನಮ್ಮ ನೆಲ ಕಲೆಗೆ ಹೆಸರುವಾಸಿ ಅಂತ ಹೇಳೋಕೆ ಎಷ್ಟೋ ಪುರಾತನ ಗುಡಿಗಳು, ಮಂದಿರಗಳು ಇದೆ ನೋಡ್ರಿ. ಇಲ್ಲೊಂದು ಏನು ಅದ್ಭುತ ಅಂದ್ರೆ, ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನಾಣ್ಯ ಹಚ್ತಾರ್ರಿ. ಈಗ ಅಂಟಿದ್ರೆ ಒಳ್ಳೇದು ಅಂತೇಳಿ ತಿಳ್ಕೊತಾರ. ಇದು ನಂಬಿಕೆಯೋ ಅಥವಾ ಮೂಢನಂಬಿಕೆಯೋ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಈ ಥರ ಚಿಲ್ಲರ್ ರೊಕ್ಕ ತೊಗೊಂಡು ಗೋಡೆಗೆ ಹಚ್ತಾರ್ರಿ. ಅದು ನಿಂತ್ರ ಅಂದ್ಕೊಂಡಿರೋ ಕೆಲಸ ಆಗ್ತದ, ನಿಂದ್ರಲಿಲ್ಲ ಅಂದ್ರೆ ಕೆಲಸ ಆಗಲ್ಲ ಅನ್ನೋ ಒಂದು ನಂಬಿಕೆ ಅದ ರೀ. ಪ್ರದಕ್ಷಿಣೆ ಹಾಕ್ಕೊಂಡು ಮುಂದೆ ಬಂದ್ರೆ ತಾಯಿ ಭ್ರಮರಾಂಬಿಕಾ ದೇವಿ ದೇವಸ್ಥಾನ ಅದ ರೀ. ಈ ತಾಯಿಯ ಮೂರ್ತಿ ಎದುರಿಗೆ ಸಿಂಹದ ಮೂರ್ತಿ ಅದ ರೀ. ನಮಸ್ಕಾರ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ 2 ಪ್ರದಕ್ಷಿಣೆ ಹಾಕಿದ್ವಿ. ಹಾಕೋರು 5 ಹಾಕ್ತಾರ್ರಿ. ಅವರವರಿಗೆ ಬಿಟ್ಟಿದ್ದು. ಪ್ರದಕ್ಷಿಣೆ ಹಾಕಿದ ಮೇಲೆ ಕಾಯಿ ಹೊಡಿತಾ ಇದ್ವಿ. ನನ್ನ ಮಗ ನಾನೇ ಹೊಡಿತೀನಿ ಅಂತ ಹೊಡಿತಾ ಇದ್ದಾನೆ. ಬರ್ತಾ ಇಲ್ಲ. ಕಾಯಿ ಎಲ್ಲ ಹೊಡ್ಕೊಂಡು ನಾವು ಪ್ರಸಾದ ಊಟ ಮಾಡಬೇಕು ಅಂತೇಳಿ ಬಂದು ನೋಡಿದ್ರೆ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಪ್ರಸಾದಕ್ಕೆ ಪೇಡ ಮಾಡಿಸಿದ್ರು, ಶೀರಾ, ಅನ್ನ, ರೊಟ್ಟಿ ಮತ್ತು ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಬಜ್ಜಿ ಪಲ್ಯ ಎಲ್ಲನೂ ಮಾಡಿದರು. ಪ್ರಸಾದ ನೀಡೋರು ಯಾರು ಆಳುಗಳಲ್ಲ, ಎಲ್ಲರೂ ಭಕ್ತರು. ಭಕ್ತಿಯಿಂದ ಸೇವೆ ಮಾಡೋರೇ ಆಗಿದ್ರು. ಪ್ರಸಾದ ಊಟ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಬರುವಾಗ ದೇವಸ್ಥಾನ ಎಲ್ಲನೂ ತೋರಿಸಿದ್ರಾಯ್ತು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ರಿ, ಇದು ಕಲ್ಯಾಣ ಮಂಟಪ. ಮದುವೆ ಅದು ಎಲ್ಲ ಆಗ್ತಾವ್ರಿ. ಸುತ್ತಮುತ್ತಲ ಹಳ್ಳಿ ಎಲ್ಲ ಇಲ್ಲೇ ನೋಡ್ರಿ. ಇದು ಹೊಸದಾಗಿ ಹಳೆಯದ ಬಾಗಿಲೆಲ್ಲ ತೆಗೆದು ಹೊಸದಾಗಿ ನಿರ್ಮಾಣ ಮಾಡ್ಲಿಕತ್ತಾರ್ರಿ. ದ್ವಾರ ಬಾಗಿಲು. ಹೊಳಿ ಅದ ರೀ. ಹೊಳಿಗೆ ಮೆಟ್ಲು ಅದು ಎಲ್ಲ ಅದಾವ. ಸೈಡಿಗೆ ಪಿಕ್ನಿಕ್ ಥರ ಬರ್ಬೋದು. ಈ ದೇವ್ರ ಗುಡಿ ಮುಂದೆ ಗಲ್ಲ ಕೊಡ್ತಾಯಿದ್ರು ದೇವಸ್ಥಾನದ ಕಮಿಟಿ ವತಿಯಿಂದ.
ಭಕ್ತಿಯಿಂದ ದೇವ್ರ ವಾರದ ದಿವಸ ಆಗಲಿ ದಿನ ಆಗಲಿ ನಮ್ಮ ಕೈಯಿಂದ ಎಷ್ಟು ಆಗ್ತದ ಅಷ್ಟು ಗಲ್ಲದೊಳಗೆ ಹಾಕ್ರಿ. ಮುಂದಿನ ವರ್ಷ ಜಾತ್ರೆಗೆ ಬರುವಾಗ ಇದು ತೊಗೊಂಡು ಬರ್ರಿ ಅಂತ ಹೇಳ್ತಾ ಇದ್ರು. ಗಲ್ಲ ತಗೊಂಡವ್ರಿಗೆಲ್ಲ ಒಂದು ಕ್ಯಾಲೆಂಡರ್ ಕೊಡ್ತಾ ಇದ್ರು. ಈ ಐಡಿಯಾ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತ್ರಿ. ಹಾಗಾಗಿ ನಾವು ಒಂದು ತೊಗೊಂಡ್ವಿ. ನನ್ನ ಮಗ ಅಂತೂ ಗಲ್ಲಕ್ಕೆ ರೊಕ್ಕ ಹಾಕಿ ನಾ ಅಂತೂ ವಾಪಸ್ ಕೊಡಲ್ಲ ಅಲ್ಲಗತ್ತಿದ್ದ. ಇದಕ್ಕೆ ರೊಕ್ಕ ನಾವು ಹಾಕಿ ನಾವು ವಾಪಸ್ ಹಾಕಿ ಕೊಡಬೇಕು, ನಾವು ಕೊಡಲ್ಲ ಅಂತ ಇದ್ದ. ಮಕ್ಕಳೆಲ್ಲ ಖುಷಿಯಿಂದ ಇದ್ದರು. ಕ್ಯಾಲೆಂಡ್ರು ಮತ್ತು ಗಲ್ಲ ಸಿಕ್ಕದ ಫ್ರೀಯಾಗಿ ಅಂಥೇಳಿ. ಇನ್ನೇನು ನಮ್ಮ ಊರಿಗೆ ಹೋಗಬೇಕು ಅನ್ನುವಾಗ ಮಂಗಳಾರತಿ ಮಾಡ್ಲಿಕತ್ತಾರ, ನೋಡ್ಕೊಂಡು ಹೋಗೊಂಬರ್ರಿ ಅಂತ ಅಂದರು. ನೋಡೋಕ್ಕಂತ ಹೋದ್ವಿ. ನೀವು ನೋಡ್ರಿ ಮಂಗಳಾರತಿ ಹೆಂಗಾಗ್ಯದಂತ. ನಾವು ಹೆಣ್ಮಕ್ಳು ಅಷ್ಟೇ ಹೋಗಿರೋದ್ರಿಂದ ಪೂಜೆ ಮುಗಿಸ್ಕೊಂಡು ಬೇಗ ಬಂದ್ವಿ. ಇನ್ನು ಮ್ಯಾಲಿಂದ ಚಾಲು ಆತದ್ರಿ ಜಾತ್ರೆ, ಚಮ್ಮಳಗಿ ಇರ್ತಾವ, ರಾತ್ರಿ ಇದ್ದು ನೋಡ್ಕೊಂಡು ಹೋಗಬೇಕು ಅಂಥೇಳಿ ಅಂತ ಇದ್ರು. ಗಾಡಿ ಎಲ್ಲ ಮುಗಿಸ್ಕೊಂಡು ರಾತ್ರಿನೇ ಜನ ಬರ್ತಾರಂತ್ರಿ. ಸುತ್ತಮುತ್ತಲಿನ ಊರ ಜನ ಎಲ್ಲ ದೇವರ ಆಚರಣೆಗಳನ್ನ ನೋಡ್ಕೊಂಡು ಬೆಳಗ್ಗೆ ಹೊಳೆಯಲ್ಲೇ ಸ್ನಾನ ಮಾಡಿ ದೇವ್ರ ನಮಸ್ಕಾರ ಮಾಡಿ ಹೋಗ್ತಾರಂತ್ರಿ. ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗೆ ಬರುತ್ತಲೇ ಜಾತ್ರೆ ನಡೆದೈತ್ರಿ. ಈ ಜಾತ್ರೆಯ ಒಂದು ಝಲಕ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಎಷ್ಟೋ ಜನ ಸಿಟಿಯಲ್ಲಿರೋರಿಗೆ ಇದು ಕನಸಿನ ಮಾತಾಗಿರ್ತದ. ಹಳ್ಳಿಯಲ್ಲಿ ಈ ಥರ ಆಚರಣೆ ಇರ್ತದ, ನೋಡ್ರಿ ಜಾತ್ರೆ ಇರ್ತದ. ನೋಡಿದ್ರಲ್ಲ ನಮ್ಮ ಕುಲದೇವರ ಜಾತ್ರೆ ಮತ್ತು ಕುಲದೇವರು ದೇವಸ್ಥಾನ ಅಂತೂ ಭಾಳ ಚಲೋ ಅದ ರೀ. ಐತಿಹಾಸಿಕ ದೇವಸ್ಥಾನ ಅದ ರೀ. ಸಮಯ ಮಾಡಿಕೊಂಡು ನೀವು ಒಂದ್ಸಲ ಭೇಟಿಯಾಗ್ರಿ, ತುಂಬಾ ಇಷ್ಟ ಆಗ್ತದೆ ನಿಮಗೂ. ಈ ದೇವಸ್ಥಾನ ಇರೋದು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕದ ಚಿನ್ನಮಳ್ಳಿ ಅಂತೇಳಿ ಗ್ರಾಮದೊಳಗೆ ಅದ ರೀ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಒತ್ತಿರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.